2000 ಇಸ್ವಿಯಲ್ಲಿ ಈ ಪ್ರಕರಣ ನಡೆದು ಒಂದು ಕೆಟ್ಟ ಚಾರ್ಜ್ ಶೀಟ್ ಮೂಲಕ ಜೈಲು ಪಾಲಾದಂತಹ ರಾಜೇಗೌಡರು ತದನಂತರದಲ್ಲಿ ಒಡನಾಡಿಗೆ ಕೆಲವು ಸಹಾಯ ಕೇಳ್ಕೊಂಡು ಬಂದಿದ್ದರು. ಸಹಾಯ ಅಂತಂದರೆ ಬೇರೆ ಅಲ್ಲ, ಕಾನೂನಿನ ಸಲಹೆಗಳಷ್ಟೇ. ಅವತ್ತಿನ ದಿನ ನಾವು ಏನನ್ನು ಸಲಹೆ ಮಾಡಿಕೊಡ್ಬೇಕಾಗಿತ್ತು ಅದಷ್ಟನ್ನು ಅವರಿಗೆ ಸಲಹೆ ಕೊಡಲಾಗಿ ಅವರು ಕಾನೂನಿನ ಸಮರವನ್ನು ಮುಂದುವರಿಸಿದ್ರು. ಆ ಪ್ರಕರಣದಲ್ಲಿ ಭಾಳಷ್ಟು ಬದಲಾವಣೆಗಳಾಗಿದ್ದಾವೆ. ನಂತರದಲ್ಲಿ ಅವರು ಒಳ್ಳೆಯ ವಕೀಲರನ್ನು ಕೂಡ ಹೈಕೋರ್ಟ್ನಲ್ಲಿ ನೇಮಕ ಮಾಡಿಕೊಂಡಿದ್ದರು. ಆದಾಗ್ಯೂ ಕೂಡ ಪ್ರಕರಣ ಅಷ್ಟು ಪೂರಕವಾಗಿ ಅವರ ಪರವಾಗಿ ಹೋಗಿರಲಿಲ್ಲ. ಆದರೆ ಇದನ್ನೆಲ್ಲವನ್ನು ಗ್ರಹಿಸಿದಂತಹ ಮಾನ್ಯ ನ್ಯಾಯಾಧೀಶರು ತಾವೇ ಮುತುವರ್ಜಿ ವಹಿಸಿ ಈ ಪ್ರಕರಣದಲ್ಲಿ ಅದಕ್ಕೆ ಮತ್ತಷ್ಟು ಪೂರಕವಾದಂತಹ ದಾಖಲೆಗಳನ್ನು ತರಿಸ್ಕೊಂಡು ಎಲ್ಲವನ್ನೂ ಗ್ರಹಿಸಿ ರಾಜೇಗೌಡರ ಪರವಾದಂಥ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ನಾವು ಇಲ್ಲಿದ್ದೇನೆ ಮಾನ್ಯ ನ್ಯಾಯಾಲಯಕ್ಕೆ ಒಂದು ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ನ್ಯಾಯಾಧೀಶರಿಗೂ ಕೂಡ ನಮಸ್ಕಾರ ಮಾಡ್ತೇನೆ. ಇಂಥವರ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಮುಂದೆ ಏನೆಲ್ಲ ಪರಿಪಾಟಲುಗಳನ್ನ ದಾಟ್ಕೊಂಡು ಬಂದರು ಅಂತ ಹೇಳುವಂಥದ್ದನ್ನು ರಾಜೇಗೌಡರು ನಿಮ್ಮ ಹತ್ರ ಮಾತಾಡ್ತಾರೆ. ರಾಜೇಗೌಡರು ನಿಮ್ಮದು ಊರು ಯಾವುದು ಹೇಳಿ? ಹುಣಸೂರು. 11/9/2000 ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಾಗ ಮನೇಲಿ ನನ್ನ ಹೆಂಡತಿ ಕಾಣೆ ಆಗಿದ್ಲು. ಆಗ ಪಕ್ಕದ ಮನೆಯಲ್ಲಿ ಜಮೀರ್ ಅಹಮದ್ ಅಂದ್ಬಿಟ್ಟಿದ್ದಾನೆ ಪೊಲೀಸು. ಅವ್ನು ನಾಟಿ ಮನೇಲಿದ್ದು ಅವಳನ್ನ ಕರೆದ್ಬಿಟ್ಟು ಆದಾಗ ಅವಳು ಅಡ್ರೆಸ್ ಕೊಟ್ಟಳು. ಅಡ್ರೆಸ್ ಏನಂತ ಕೊಟ್ಟಳು ಅಂದರೆ ಚಿಕ್ಕಮಂಡ್ಯ ಯಡಿಯೂರು ರಸ್ತೆ, ಸುಣ್ಣ ಬಣ್ಣ ಆಗಿಲ್ಲ, ಗಣಪತಿ ದೇವಸ್ಥಾನ ಎದುರುಗಡೆ ಅಂತ ಅಡ್ರೆಸ್ ಕೊಟ್ಟರು. ನಮ್ಗೆ ಕೊಟ್ಟ ಮೇಲೆ ನಾವು ಅಲ್ಲಿಗೆ ಚಿಕ್ಕಮಂಡ್ಯಕ್ಕೆ ಹೋದಾಗ ಹುಡುಗಿ ಹೋಗಿರೋ ನಿಜ ಅಲ್ಲಿ ಕಳ್ಳರ ಗ್ಯಾಂಗು ಹಳ್ಳಿಗಳ ಕಡೆ ಹೆಂಗಪ್ಪ ಅಂತಂದರೆ ಬಟ್ಟೆ ವ್ಯಾಪಾರದಂಗೆ ಹೋಗೋದು, ಬಟ್ಟೆ ವ್ಯಾಪಾರದಂಗೆ ಒಂದು ಹಳ್ಳಿಯಲ್ಲಿ ಮನೆ ಮಾಡ್ಕೊಂಡಿದ್ದೇನೆ, ಬಟ್ಟೆ ವ್ಯಾಪಾರ ಮಾಡ್ಕೊಳ್ಳೋದು, ಆಮೇಲೆ ಚಿನ್ನ ಬೆಳ್ಳಿ ದುಡ್ಡು ತಪ್ಪಿದ್ರೆ ಹುಡುಗಿ ಸಿಕ್ಕರು ಹುಡುಗಿನೂ ಕರ್ಕೊಂಬರೋದು ಅಂತ ಗ್ಯಾಂಗ್ ಅದು. ಸೋಮೇಶ್ವರ ಭಾವ ಅಲ್ಲಿ ಹೋಗ್ಬೇಕಾದ್ರೆ ಅವ್ನು ಕೇಳಿದ ನಾವು ಕೃಷ್ಣೇಗೌಡ ಅಂತ ಕೇಳಬೇಕಾದ್ರೆ ನಿಮ್ಮ ಒಂದು ಹುಡುಗಿ ಬಂದಿತ್ತಿಲ್ಲಿ ಅಂದ ನಮ್ಮ ಬಾಮೈದ ನನ್ನ ಮತ್ತೆ ಎಲ್ಲರೂ ಕರ್ಕೊಂಬಂದಿದ್ರು. ಇದಕ್ಕೆ ಸಾಥ್ ಕೊಟ್ಟಿರೋದು ಇದಕ್ಕೆಲ್ಲ ಮಾಡ್ಬೇಕಾದ್ರೆ ಅವಳೇ ಕಾರಣ ಇದು ಅಂತ ಅಂದರು. ಅಲ್ಲಿಂದ ಹೋಗಿ ಕೇಳ್ಕೊಂಡು ತಿರುಗು ರಿಟರ್ನ್ ಬಂದು ಸರಿಯಾಯಿತು ಕಂಪ್ಲೇಂಟ್ ಕೊಡೋಕೆ ಕಂಪ್ಲೇಂಟ್ ತಗೊಳ್ಳಿಲ್ಲ. 12/9/2000 ಸರಿಯಾಯಿತು ಯಜಮಾನಗಳ ಮುಖಾಂತರ ನಾನು ನ್ಯಾಯ ಕೊಟ್ಟು ಅದಾದಮೇಲೆ ಅವ್ರೇನು ಮಾಡಿದ್ರು, ಎಲ್ಲರನ್ನೂ ಪಂಚಾಯತಿದಾರೆಲ್ಲ ಸೇರ್ಕೊಂಡಿದ್ದಾನೆ. ಈ ಸೋಮೇಶ, ವಿಜಯ, ಮಂಜು, ಜಯಣ್ಣ ಇವ್ರನ್ನ ಹುಡುಗಿನ ಕರೆಸ್ತೀನಿ ಅಂತಂದರೆ ಹುಡುಗಿರನ್ನ ಯಶೋದಮ್ಮನ್ನ ಮಾದೇವಮ್ಮನ್ನ ಎಲ್ಲ ಕರೆಸ್ತೀನಿ ಅಂದರೆ ಬೇಡ ಹೆಂಗಸರೇನು ಕರ್ಸೋದೇನು ಬೇಕಾಗಿಲ್ಲ, ಇವ್ರನ್ನ 4 ಜನ ಕೊಟ್ಟರೆ ಬಾಯಿ ಬಿಡ್ತಾರೆ ಅಂತಂದರು. ಆಗ ಅಲ್ಲೇ ಅವ್ರು ಏನು ಹೇಳಿದ್ರು ಅಂತಂದರೆ ದುಡ್ಡು ಒಡವೆ ನಾವು ತಗೊಂಡಿರೋದು ನಿಜ, ಹುಡುಗಿ ಏನಾದ್ರು ಅಂತ ಗೊತ್ತಿಲ್ಲ ನಮಗೆ ಅಂತ ಅಂದರು. ಆಮೇಲೆ ಅವರೇ ಕಂಪ್ಲೇಂಟ್ ಬರೆದ್ರು. ಪಾಯಿಂಟರ್ ಆನಂತನೂ ಬರ್ದ ಸರಿಯಾಯಿತು ಎಲ್ಲ ಬರೆದು ಎಲ್ಲ ಸೈನ್ ಹಾಕಿ 12ನೇ ತಾರೀಕಲ್ಲಿ ಅವರೇ ಕೊಟ್ಟರು. ನಂಜುಂಡೇಗೌಡ, ಸುರೇಶ ಅವರೇ ಬಂದು ಆಟೋದಲ್ಲಿ ಕೂರಿಸ್ಕೊಂಡೋಗಿ ಮಡಿಕೊಂಡ್ರು. ಸ್ಟೇಷನಲ್ಲಿ ಮಡಿಕೊಂಡಿದ್ದಾನೆ. 3-4 ದಿನ ಅಲ್ಲೇ ಮಡಿಕೊಂಡು ಇಲ್ಲ ನಮಗೆ NCR ಕೊಡಲಿಲ್ಲ, ಇಲ್ಲ ನಮಗೆ FIR ಅವ್ರ ಮೇಲೆ ಅರಿಲಿಲ್ಲ ಅವರು, ನಮಗೇನು ಕೊಡಲಿಲ್ಲ ನಮಗೆ. ಯಾಕೆಂದರೆ ಅವತ್ತು ನಾವು ಏನು ಕಾನೂನು ಅರಿವಿಲ್ಲದ ಕುಟುಂಬ ಇದು, ನಮಗೇನು ಕೊಡಲಿಲ್ಲ. ಆಮೇಲೆ ತಿರುಗು ಏನು ಮಾಡಿದೆ, 13ಕ್ಕೆ ಇನ್ನೊಂದು ಕಂಪ್ಲೇಂಟ್ ನಾವೇ ಬರೆದು ಕಂಪ್ಲೇಂಟ್ 3 ದಿನ ಅಲ್ಲೇ ಮಡಿಕೊಂಡಿದ್ರು ಅವ್ರನ್ನ. ಇನ್ನೊಂದು ಕಂಪ್ಲೇಂಟ್ ಕೊಟ್ಟೆ, ಆ ಕಂಪ್ಲೇಂಟ್ಗೂ ನಮ್ಗೆ NCR ಕೊಡಲಿಲ್ಲ, FIR ಅವ್ರ ಮೇಲೆ ಏನೂ ಅರಿಲಿಲ್ಲ. ತಿರುಗು 17ಕ್ಕೆ ಒಂದು ಕೊಟ್ಟೆ, ಅದಕ್ಕೂ ನನಗೂ ಏನು ಕೊಡಲಿಲ್ಲ. ಹೋಗಿ ನಟರು ಮನೆ ಹುಡ್ಕಪ್ಪ ಸರಿಯಾಯ್ತಲ್ಲಿ ಅಂತ ಅನ್ನೋಕ್ಕಾದ್ರು ಪೊಲೀಸ್ನವರು. ಆಮೇಲೆ ತಿರುಗು ಒಂದು 25 ದಿನ ಆದಮೇಲೆ ಯಜಮಾನರುಗಳೇ ಹೋಗ್ಬಿಟ್ಟು ಕಬ್ಬನ್ಗದೆ ಹುಡುಕಿ ಅನ್ನೋಕ್ಕಾದ್ರು. ನನ್ನ ಸರ್ವೆ ನಂಬರ್ 116 ಕಬ್ಬನ್ಗದೆ ಹುಡುಕಿ ಅನ್ನೋಕ್ಕಾದ್ರು. ಅದು ನಾವ್ಯಾಕೆ ಹುಡ್ಕವ ಅಂತ ಕಬ್ಬನ್ಗದೆ ಹುಡುಕಲಿಲ್ಲ. 1/11 ಕಬ್ಬು ಕಡ್ಕೊ ಬರಬೇಕಾದ ಅಂದರೆ ಸರಿ ಆಯ್ತಲ್ಲಿ ಯಾವುದೋ ಒಂದು ತಲೆಬುಡೆ ಮೂಳೆ 11/9 ಕಿಡ್ನಾಪ್ ಆಗಿ ಅಪಹರಣ ಆಗಿರೋದು ಹುಡುಗಿ 1/11ಕ್ಕೆ ಸರಿಯಾಯಿತು ತಲೆಬುಡೆ ಮೂಳೆ ಮಸಾಣದಲ್ಲಿರೋ ಬುಡೆ ತಲೆಬುಡೆ ಇವೆಲ್ಲ ತಂದು ಹಾಕ್ಬಿಟ್ಟಿದ್ದೇನೆ ಸರಿಯಾಯಿತು. ಇವಳೆ ಪುಷ್ಪಲತಾನೆ ತೀರೋಗಿದ್ದಾಳೆ ಸರಿಯಾಯಿತು ಅಂತ ಪೊಲೀಸ್ನವ್ರು ಹೇಳೋಕ್ಕಾದ್ರು. ನ್ಯಾಯಕ್ಕೆ ಯಾರ್ಯಾರು ಕೂತಿದ್ರು ಅವರೆಲ್ಲನೂ ಇದೇ ರೀತಿ ಹೇಳಿದ್ರು. ನಿಪ್ತು ಪುಷ್ಪಲತಂದೆ ಅವಕ್ಕೆ ಅಳತೆ ಮಾಡ್ತಾರೆ, ಇದಳತೆ ಮಾಡ್ತಾರೆ, ಅದಳತೆ ಮಾಡ್ತಾರೆ ಅಂತ ಹೇಳಿ ನಮ್ಮನ್ನೇ ದಿಕ್ಕು ತಪ್ಪಿಸಿ ಬಿಟ್ರು. 3 ತಿಂಗಳು ಆದಮೇಲೆ ಸರಿಯಾಯಿತು ನನ್ನ ತಂಗಿ ಗಂಡ ನನ್ನ ತಮ್ಮನ್ನು ತೊಗೊಂಡೋಗ್ಬಿಟ್ಟಿದ್ದೇನೆ, ಒಳಗೆ ಹಾಕೊಂಡಿದ್ದೇನೆ. 1/8/2001 ಅವ್ರ ಮೇಲೆ FIR ಅರ್ದಿದ್ದು ಸರಿಯಾಯಿತು. ನೀವೇ ಕೊಲೆ ಮಾಡೋದು, ನೀನು ರಾಜೇಗೌಡ ನೀನು ಹೇಳ್ಬಿಟ್ಟು ಹೊರಟೋದೆ, ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ಲ, ಕೊಲೆ
ಕೊಲೆ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಹೊಂಟೋದೆ ನೀನು, ಇವರಿಬ್ಬರನ್ನ ಸೇರ್ಕೊಂಡು ಹೊಡೆದ್ಬಿಟ್ಟು ಕಬ್ಬನ್ ಗದ್ದೆ ಒಳಗಾಕ್ಬಿಟ್ರು ಅಂದ್ಬಿಟ್ಟಿದ್ದೇನೆ. ಅದನ್ನ ತಿರುಗಿಸಿ ನಮ್ಮ ಮೇಲೆ ಕೇಸ್ ಹಾಕಿ ನಮ್ಮನ್ನೇ ತೊಗೊಂಡೋಗಿ ಜೈಲಿಗೆ ಹಾಕಿ. ನಿಮ್ಮ ಮನೇಲಿ ಎಷ್ಟು ವರ್ಷ ಹಾಕಿದ್ರು? ನಾವು ಒಂದು ತಿಂಗಳು 22 ದಿನ, 1 ತಿಂಗಳು 22 ದಿನ, 1/4/2000ರಲ್ಲಿ 1/4/2001ರಲ್ಲಿ ಕೇಸ್ ಬುಕ್ ಮಾಡಿ ಅದನ್ನು ನನ್ನ ತಮ್ಮನಿಗೆ 15 ದಿನ ಹೊಡೆದು ನೀವೇ ಒಪ್ಕೊಳ್ಳಿ ಅಂತ ಹೇಳಿ ಭಾಳ ಚಿತ್ರಹಿಂಸೆ ಕೊಟ್ಟು ಅವ್ರನ್ನ ತೊಗೊಂಡೋಗ್ಬಿಡ್ತೀನಿ. ರಾಜಸಾಪಿಗೆ ಹೊಡೆದು ಅಡ್ಮಿಟ್ ಮಾಡಿ, ಅದು ರಾಜಸಾಪಿಗೆ ನರ್ಸಿಂಗ್ ಹೋಮ್ಗೂ ಅಡ್ಮಿಟ್ ಮಾಡಿ ಗ್ಲೂಕೋಸ್ ಹಾಕಿಸಿ ಸರಿ ಅದು ಹಾಕಮ್ಮ ನಮ್ಮ ಅಕ್ಕನ ಕೈಲಿ ಖಾಲಿ ಪೇಪರ್ ಸಿಗ್ನೇಚರ್ ಹಾಕಿ ನೇರ ಒಳಗಾಕೆ ಪೊಲೀಸ್ ಇಲಾಖೆ ಯಜಮಾನರುಗಳು ಇವರೇ ಮಾಡಿ ಸರಿ ಆಯಿತು. ನನ್ನ ತಮ್ಮನ ತೊಗೊಂಡು ಜೈಲಿಗೆ ಹಾಕಿದ್ರು. ಜೈಲಿಗೆ ಹಾಕಿದ್ಮೇಲೆ 3 ತಿಂಗಳ ಗಂಟ ಸರಿ ಆಯಿತು ಸುಮ್ಕಿದ್ದು. 3 ತಿಂಗಳಾದಮೇಲೆ ನೀನು ಸೇರ್ಕೊಂಡಿದ್ದೆ ಅಂತ ಹೇಳಿ ನನಗೆ ಕೆಲಸಕ್ಕೆ 3 ದಿನ ರಜಾ ಹಾಕಿಸಿ ಚಾರ್ಜ್ ಶೀಟಲ್ಲಿ ನನ್ನ ಹೆಸರು ಸೇರಿಸಿ ನನ್ನ ತೊಗೊಂಡು ಜೈಲಿಗೆ ಹಾಕ್ಸಿದ್ರು ಇವರು. ನಾನು 1 ತಿಂಗಳು 22 ದಿನ ಒಳಗಿದ್ದೆ. ಸರಿ ಆಯಿತು. ನನ್ನ ತಮ್ಮ 1 ವರ್ಷ ಜೈಲಲ್ಲಿದ್ದ. ಸರಿ ಜಾಮೀನು ತೆಗಿಯೋಕ್ಕೂ ಬಿಡ್ತಾಯಿಲ್ಲ ಇವರು. ಆಗ 1 ವರ್ಷ ಜೈಲು ಮುಗಿಸ್ಕೊಂಬಂದು ಅಲ್ಲಿಂದ ಬಂದು 2002ಕ್ಕೆ ಇಲ್ಲಿಗೆ ಬಂದು ನಾವು ಒಡನಾಡಿಗೆ ಬಂದು ಆಗ ವಿಷಯ ಮುಗಿಸಿದ್ಮೇಲೆ ಇಲ್ಲಿ ಒಬ್ಬರು ತಲ್ಕಾಂಡವಳು ಸರಿ ಆಯಿತು. ಆ ಎಮ್ಮನ ಮಗಳನ್ನ ತೊಗೊಂಡೋಗಿ ಮಾರ್ಬಿಟ್ಟಿನ ಆ ಎಮ್ಮ ಬಂದು ಇಲ್ಲಿ ಸರಿ ಆಯಿತು ಕಾಯ್ಕೊಂಡು ಕೂತಿದ್ರು. ಸರಿ ಆಯಿತು ಏನಮ್ಮ ಆಗ ನಾವು ಹೊಡ್ಬೇಕಾದ ಅಂದರೆ ನಮ್ಮ ಮಕ್ಕಳು ನಾವೆಲ್ಲ ಹೊಡ್ಬೇಕಾದ ಅಂದರೆ ಇಲ್ಲಪ್ಪ ಸರಿ ಆಯಿತು ಈಗ ನನ್ನ ಮಗಳನ್ನ ತೊಗೊಂಡೋಗಿ ಮಾರ್ಬಿಟ್ಟಿದ್ರು. ನಾನು ಬಂದು ಇಲ್ಲಿ ಕರ್ಕೊಬಂದುಬಿಟ್ಟಿದ್ದಾರೆ, ನನ್ನ ಮಗಳು ಕರ್ಕೊಂಡೋಗ್ಬಿಟ್ಟಿದ್ದೀನಿ ಇಂಥ ನೀವು ಅಡ್ರೆಸ್ಗೆ ಹೋಗಿ ಅಂತ ಹೇಳಿ ಈಗ ಒಡನಾಡಿಗೂ ಈ ವಿಷಯ ಮುಗಿಸಿ ಆಮೇಲೆ ನಾವು ಮಂಟೇಲಿಂಗಿಯವ್ರ ಹತ್ರ ಹೋದ್ಮೇಲೆ ಆಗ ಮಂಟೇಲಿಂಗಿಯವರು ಸರಿ ಆಯಿತು ಬೆಳಗ್ಗೆ ಹೊತ್ತಿಗೆ ಬಂದು ಅದು DSP ಆಫೀಸು ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸಲ್ಲಿ ಸರಿಯಾಯಿತು ಇದೇನಾಗಿದೆ ಅಂತ ಆಗಿದೆ ಅಂತ ಕೇಳಿದ್ರೆ ಪೊಲೀಸ್ನವ್ರು ಒಬ್ಬರು ಸಿಕ್ಕಲಿಲ್ಲ. ಆದಮೇಲೆ ಸರಿಯಾಯಿತು ಕೇಸ್ ನಡ್ಕೊಂಬತ್ತು. ತಿರುಗು 2007-2002ರಲ್ಲಿ ಇನ್ನೊಂದು ಕೇಸ್ ಹಾಕಿದ್ರು ಯಜಮಾನರುಗಳು. ಇದಕ್ಕೆ ಯಾರು ಈ ಕೊಲೆ ಕೇಸ್ಗೆ ಯಾರು ಜಾಮೀನು ಇದು ಸಾಕ್ಷಿ ಹಾಕಿದ್ರು ಇನ್ನೊಂದು 2/7/2002ರಲ್ಲಿ ಇನ್ನೊಂದು ಕೇಸ್ಗೆ ಅವರೇ ಸಾಕ್ಷಿ ಹಾಕ್ತಿದ್ರು. ಇದಕ್ಕೂ ಅವರೇ ಸಾಕ್ಷಿ ಹಾಕಿದ್ರು, ಅದಕ್ಕೂ ಅವರೇ ಸಾಕ್ಷಿ ಹಾಕಿದ್ರು. ಯಜಮಾನರುಗಳೇ ನ್ಯಾಯ ಪಂಚಾಯತಿನೂ ಅವರೇ ಮಾಡಿದ್ರು. ಸರಿ ಆಯಿತು. ಇಷ್ಟಕ್ಕೆಲ್ಲ ನ್ಯಾಯ ಪಂಚಾಯತ್ ಯಜಮಾನರುಗಳೇ ಇದಕ್ಕೆಲ್ಲ ಕಾರಣ, ಪೊಲೀಸ್ನವರೇ ಕಾರಣ. ನನ್ನ ಹೆಂಡತಿ ಸತ್ತಿಲ್ಲ, ನನ್ನ ಹೆಂಡತಿ ತೊಗೊಂಡೋಗಿ ಮಾರ್ಬಿಟ್ಟಿದ್ದಾರೆ ಇವರು. ಆಮೇಲೆ 7/2/2013ರಲ್ಲಿ ನಾವು ಹೈಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಹಾಕೊಂಡಿದ್ದೇನೆ. ಅಲ್ಲಿಂದ ಸರಿಯಾದ ರಿಟ್ ಪಿಟಿಷನ್ ಹಾಕಿ ಅಲ್ಲಿಂದ ನಡ್ಕೊಂಡು 4 ಜನ ಲಾಯರ್ ಆದರು. ನಾವು ಮೊದಲು ವಿರೂಪಾಕ್ಷಯ್ಯ, ಆಮೇಲೆ ಮಾಲ್ತೇಸು, CBI ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಲ್ತೇಸು, 3ನೇದು ಪ್ರಮೀಳಾ ನೈಸರ್ಗಿ, 4ನೇದು ಪ್ರತಿಭಾ. 4ನೇ ಲಾಯರ್ ಮಡಗಿದ ಮೇಲೆ ಜಡ್ಜು ಸರಿಯಾಯಿತು ಯಾಕೆ ಇಷ್ಟೊಂದು ಡೀಲೇ ಆಯ್ತೈತೆ ಕೋರ್ಟ್ ಇದು ಕೇಸ್ ಇದು ಯಾಕೆ ಆಯ್ತೈತೆ ಅಂತೇಳಿ ನಮ್ಮ ಫ್ಯಾಮಿಲಿನ ಪೂರ್ತಿ ಹೈಕೋರ್ಟಲ್ಲಿ ಕರ್ಸ್ಕೊಂಡಿದ್ದೇನೆ. ಆಗ ಆರ್ಡ್ರ್ ಮಾಡ್ತು CIDಗೆ ನಾನು ಇದಕ್ಕೆ ಮಾಡಿದ್ದೆ, CIDಗೆ ಕೊಡ್ತೀನಿ ಅಂತ. ಆಗ ನಮ್ಮ ಲಾಯರ್ ಪ್ರತಿಭಾ ಲಾಯರು, ಕುಮಾರಿ ಲಾಯರು ಅವ್ರು ಏನು ಹೇಳಿದ್ರು, ಇಲ್ಲ CBI ಕೊಟ್ಬಿಡಿ, ಇದು ಹುಡುಗಿ ಸತ್ತಿಲ್ಲ, ಹುಡುಗಿ ತೊಗೊಂಡು ಈ ಥರ ಮಾಡಿದ್ದಾರೆ ಅವರು, ಪೊಲೀಸ್ನವ್ರು ಪೂರ್ತಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಂದರು. ಆಗ ಕೋರ್ಟು ಜಡ್ಜು ಸಾಹೇಬ್ರು ಅವ್ರೇನು ಮಾಡೋದಿಲ್ಲ, COD ಕೊಡ್ತೀನಿ, ಇಲ್ಲ CCB ಕೊಡ್ತೀನಿ ಅಂತ ಅಂದರು. ಆಮೇಲೆ CID ಕೊಟ್ಟಿದ್ದಾರೆ. 8/4/2007-11ರಲ್ಲಿ ಆರ್ಗ್ಯುಮೆಂಟ್ ಆಯಿತು. 8/11/2024ರಲ್ಲಿ ಜಡ್ಜ್ಮೆಂಟ್ ಆಯಿತು. ಆಗ ಜಡ್ಜ್ಮೆಂಟು ನಮ್ಮ ಪರವಾಗಿ ಬರ್ತದು. ಇದನ್ನು CID ಕೊಟ್ಟಿದ್ದೀನಿ ಕೊಟ್ಟಿದ್ದಾರೆ. ಅದರಲ್ಲಿ 7 ದಿನ CID ಆಫೀಸರ್ಗೆ ಸರಿಯಾದ 7 ದಿನದೊಳಗೆ ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು. 180 ದಿನದೊಳಗೆ ಇನ್ವೆಸ್ಟಿಗೇಷನ್ ಮಾಡಿ ಇವ್ರ ಮೇಲೆ ಆಕ್ಷನ್ ತಗೊಂಡು ಹುಡುಗಿ ಏನಾಗಿದ್ದಾಳೆ ಪತ್ತೆ ಹಚ್ಚಬೇಕು. ಆಮೇಲೆ ಹುಡುಗಿನೇ ಸತ್ತಿಲ್ಲ ಅಂದ್ಬಿಟ್ಟು ಕೋರ್ಟು ಕೊಟ್ಟಿದೆ. ಅಲ್ಲಿ 42 ದಿನದೊಳಗೆ ಆ ತಲೆ ಮೂಳೆ ಆಗಕ್ಕೆ ಚಾನ್ಸಸ್ ಇಲ್ಲ ಅಂತ ಕೋರ್ಟು ಕೊಟ್ಟಿದೆ. ಘನ ನ್ಯಾಯಾಲಯನೂ ಕೊಟ್ಟಿದೆ. ಅಂಥದ್ರಲ್ಲೂ ನಮಗಿನ್ನೂ CID ಅವರು ಏನು ಮಾಡ್ತಾಯಿದೆ ಅಂತ ಗೊತ್ತಿಲ್ಲ. ಈಗ ನಮಗೂ ಅಲ್ಲೂ ಅನುಮಾನ ಬರ್ತಾ ಇದೆ ನಮಗೆ. ಕೋರ್ಟಲ್ಲಿ ನ್ಯಾಯ ಸಿಗ್ತದೆ ಅಂತ ಹೋಗಿ ಕೋರ್ಟಲ್ಲಿ ನಮ್ಮ ಪರವಾಗಿದೆ, ಜಡ್ಜ್ಗಳು ನಮ್ಮ ಪರವಾಗಿದ್ದಾರೆ, ಲಾಯರ್ಗಳು ಇದ್ದಾರೆ. ಆದರೆ CIDಗೆ ಹಾಕಿದಾರನ್ನ ಅದು ಇನ್ನೂ ಏನು ಮಾಡ್ತಾಯಿದೆ, ಏನಾಗಿದೆ ಅಂತ ಇನ್ನೂ ಗೊತ್ತಿಲ್ಲ ನಮಗೆ. ಇದಕ್ಕೆ ನ್ಯಾಯ ಸಿಕ್ಬೇಕು. ನಮಗೆ ನ್ಯಾಯ ಸಿಕ್ಕಿ ಹುಡುಗಿ ಏನಾಗಿದ್ದಾಳೆ ಅನ್ನೋದನ್ನ ನಮ್ಗೆ ಕರ್ಕೊಬಂದು ಬಿಡಬೇಕು. ಈಗಲೂ ನಮಗೆ ನಂಬಿಕೆ ಇದೆಯಾ? ನಂಬಿಕೆ ಇದೆ, ಬದುಕಿದ್ದಾರೆ ಅಂತ ನಂಬಿಕೆ ಇದೆ. ಯಾವ ರೀತಿ ಯಾವುದ್ರ ಮೇಲೆ ನಂಬಿಕೆ? ಈಗ ಇವರು ಅಡ್ರೆಸ್ ಕೊಟ್ಟರು, ಸರಿ ಆಯಿತು. ಲಕ್ಷ್ಮೀಬಾಯಿ ಅಡ್ರೆಸ್ ಕೊಟ್ಟರು, ಇಂತಿಂಥವ್ರೆ ಕರ್ಕೊಂಡೋಗಿ ಇಂಥ ಜಾಗದಲ್ಲೇ ಮಡಗಿದ್ದಾರೆ ಅಂತ ಅಂದರು. ಅದ್ರ ಮೇಲೆ ನಂಬಿಕೆ ಇದೆ. ಇವ್ರನ್ನ ಇನ್ವೆಸ್ಟಿಗೇಷನ್ ಮಾಡಿದ್ರೆ CID ಅವರು ಇವ್ರನ್ನ ವಿಚಾರಣೆ ಒಳಪಡಿಸಿದ್ರೆ ಸತ್ಯಕತೆ ಬೆಳಕಿಗೆ ಬರ್ತದೆ. ಈ ಲೋಕಕ್ಕೆ ಸತ್ಯ ಏನು ಅನ್ನೋದನ್ನ ಗೊತ್ತಾಗುತ್ತೆ. ಈ 25 ವರ್ಷ ಕಾನೂನು ಹೋರಾಟ ಮಾಡೋದಕ್ಕೆ ಮುಖ್ಯ ಕಾರಣ ಏನು? ಇವರು ಇದೊಂದು ಗ್ಯಾಂಗ್ ಇದೆ ಇಲ್ಲಿ. ಈ ಗ್ಯಾಂಗು ಸರಿಯಾಯಿತು ಆಗ್ಲಿಂದ ಬೇಕಾದಷ್ಟು ಬೇಕಾದಷ್ಟು ಮಾಡ್ಕೊಬಂದಿದೆ. ಆದರೆ ಈ ನಮ್ಮ ಥರದಲ್ಲಿ ನಿಂತ್ಕೊಂಡು ಧೈರ್ಯವಾಗಿ
ಪೊಲೀಸ್ ಇಲಾಖೆ ಯಜಮಾನರುಗಳಿಗೆ ನಿಂತ್ಕೊಂಡು ಧೈರ್ಯವಾಗಿ ಕಾನೂನು ಚೌಕಟ್ಟಲ್ಲೇ ಹೋಗಿರೋದ್ರಿಂದ ಈ ಒಡನಾಡಿ ಸಂಸ್ಥೆ ಮತ್ತು ಮಂಟಲಿಂಗಯ್ಯನವರು ನಮಗೆ ಬೆಂಬಲವಾಗಿ ಕೊಟ್ಟಿರೋದ್ರಿಂದ ನಾವು ಹೈಕೋರ್ಟ್ಗೆ ಹೋಗಿ ಹೈಕೋರ್ಟಿಂದ ನಮ್ಮ ಪರವಾಗಿ ಆಗಿದೆ. ಈ ಜಲ್ದಿ ತನಿಖೆಗೆ ಒಳಪಡಿಸಿ ಇವ್ರನ್ನೆಲ್ಲ ವಿಚಾರಣೆಗೆ ಒಳಪಡಿಸ್ಬೇಕು. ಇವ್ರನ್ನೆಲ್ಲ ವಿಚಾರಣೆ ಒಳಪಡಿಸಿ ಸತ್ಯಕಥೆನ ಏನಾಗಿದೆ ಅನ್ನೋದನ್ನ ಇವ್ರ ಬಾಯಿ ಮೇಲೆ ಬರಬೇಕದು. ನಮಗಾಗಿರೋ ಅನ್ಯಾಯನ ಇನ್ನೊಬ್ರಿಗೆ ಆಗಬಾರ್ದು. ಇದಕ್ಕೆ ಈ ಲೋಕಕ್ಕೆ ತೋರಿಸ್ಬೇಕು. ಇದನ್ನು ಇಂಥ ಕೇಸನ್ನು ಈ ಥರ ಮಾಡಿದ್ರಂತೆ 25 ವರ್ಷದ ಕೇಸು ಇಂಥವ್ರಿಗೆ ಶಿಕ್ಷೆ ಆಗಿದೆ ಅಂತ ತೋರಿಸ್ಬೇಕು. ಘನ ನ್ಯಾಯಾಲಯ ತೋರಿಸ್ಬೇಕು. ಘನ ನ್ಯಾಯಾಲಯ ನಮ್ಮ ಪರವಾಗಿದೆ, ಜಡ್ಜ್ಗಳು ನಮ್ಮ ಪರವಾಗಿದ್ದಾರೆ. ಅದ್ರ ಒಟ್ಟಲ್ಲಿ ಈ CID ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೂ ಗೊತ್ತಿಲ್ಲ ನಮಗೆ. ಇಲ್ಲ ನಮ್ಮ ಹತ್ರಕ್ಕೂ ಬಂದೂ ಇಲ್ಲ ಅವರು. ಹಂಗಾದ್ರೆ ಘನ ನ್ಯಾಯಕ್ಕೆ ಬೆಲೆ ಏನಿದೆ? ನಮಗೆ ನ್ಯಾಯ ಬೇಕು, ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮ ಬೇಡಿಕೆ. ನಮ್ಮ ಹೆಂಡತಿ ಬದುಕಿದ್ದಾರೆ, ಕರ್ಕೊಂಡ್ಬಂದು ಬಿಡಬೇಕು. ಅವ್ರು ಸತ್ತಿದ್ದಾರೆ ಅಂತೆಲ್ಲ ಸುಳ್ಳು ನಾಟಕ ಇವರೆಲ್ಲ ಏನು ಮಾಡಿದ್ದಾರೆ ಅಂದ್ರೆ ಕೋರ್ಟೆ ಹೇಳಿದಿಲ್ಲ ಸರಿ ಅಂತ 42 ದಿನದೊಳಗೆ ಆ ಥರ ತಲೆಬುಡೆ ಮೂಳೆ ಆಗಕ್ಕಾಗಿಲ್ಲ ಅಂತ ಹೇಳ್ತೀವಿ. ಈಗ ಕೋರ್ಟ್ ಜಡ್ಜ್ಮೆಂಟೇ ಕೊಟ್ಟಿದೆ. ಈಗ ಅಲ್ಲಿ CID ವರದಿ ಕೊಟ್ಟಿದೆ. ಅದು ಅಂದಮೇಲೆ ಹುಡುಗಿ ಏನಾದ್ರು ಹುಡುಗಿ ತೊಗೊಂಡು ಮಾರ್ಬಿಟ್ಟಿದ್ದಾರೆ ಇವರು. ಈಗ CID ತನಿಖೆ ಆರಂಭಿಸ್ತಾ ಇದ್ರೆ ಏನು ಮಾಡ್ತೀರಾ ಮುಂದೆ? ಇವ್ರ ಮೇಲೆ ನಾವು ಹೋಗ್ತೀವಿ. CID ಮೇಲೆ ತಿರ್ಗಿ ಹೈಕೋರ್ಟ್ಗೆ ಹೋಗ್ತೀವಿ. ನಾವು ಹೈಕೋರ್ಟ್ಗೆ CBI ಕೊಟ್ಬಿಡಿ ಸ್ವಾಮಿ. ಇವ್ರ ಮೇಲೂ ನಮ್ಮ ನಂಬಿಕೆ ಇಲ್ಲ. ಅಲ್ಲಿ CID ಮೇಲೂ ನಂಬಿಕೆ ಇಲ್ಲ ನಮಗೆ. ಇಷ್ಟಿನ ಗಂಟೆ ಆದರೆ ಏನು ಮಾಡ್ತಾ ಇದ್ದಾರೆ? ಇಲ್ಲ ನಮ್ಮ ಹತ್ರಕ್ಕೆ ಬಂದು ಅಹವಾಲು ಕೇಳಿದಾರಾ? ಇಲ್ಲ ನಮ್ಮ ಹತ್ರ ಏನಾದ್ರು ಹೇಳಿಕೆ ತಗೊಂಡಿದ್ದಾರಾ? ಇಲ್ಲ ಯಾರನ್ನಾರು ಒಬ್ಬರನ್ನ ಅರೆಸ್ಟ್ ಮಾಡಿದಾರ ಅವರು? ಅಲ್ಲೂ ನಂಬಿಕೆ ಇಲ್ಲ ನಮಗೆ. ಇದು ಸತ್ಯಕತೆ ಬರಬೇಕು ಅಂತಂದರೆ CBIಗೆ ಬೀಳಲೇಬೇಕಿದು. ಇವ್ರಿಗೆ ನಮ್ಗೆ ಏನಾದ್ರು CID ಅವ್ರು ನಮಗೆ ಕರೆಕ್ಟಾಗಿ ತನಿಖೆಗೆ ಒಳಪಡಿಸಿ ಸರಿಯಾದ ಅವ್ರನ್ನ ಶಿಕ್ಷೆ ಆಗೋ ಮಟ್ಟಿಗೆ ಮಾಡಿದ್ರೆ ನಾವು ಧನ್ಯವಾದಗಳು CID ಅವ್ರಿಗೆ. ಇಲ್ಲ ಅಂತಂದರೆ ತಿರುಗು ನಾವು ಕೋರ್ಟ್ಗೆ ಹೋಗ್ತೀವಿ, CBIಗೆ ಮನವರಿಕೆ ಮಾಡ್ತೀವಿ. ಇವು ಆಗ ನಿಮ್ಮ CID ಅವ್ರ ಬಗ್ಗೆ ನಾವು ಕೋರ್ಟಲ್ಲಿ ಮಾತಾಡ್ತೀವಿ. ನಾವು 25 ವರ್ಷದಿಂದ ಕಾನೂನು ಹೋರಾಟ ಮಾಡ್ಕೊಂಡೇ ಬಂದಿರೋದು ವಿನ ಕಾನೂನು ಉಲ್ಲಂಘನೆ ಮಾಡ್ಕೊಂಡು ಬಂದಿಲ್ಲ ನಾವು. 25 ವರ್ಷದಿಂದ ಕಾನೂನಲ್ಲಿ ಕೋರ್ಟ್ಗೆ ನಂಬಿಕೆ ಇದೆ, ಜಡ್ಜ್ಗಳಿಗೂ ನಂಬಿಕೆ ಇದೆ. ಈಗ ಜಡ್ಜೇ ಹೇಳಿದಾರಲ್ಲ, ಅಲ್ಲಿ ಜಡ್ಜು ಆ ಥರ 25 ವರ್ಷದ ಕೇಸ್ನ ಸರಿಯಾಯಿತು ಮರು ತನಿಖೆ ಆಗಬೇಕು ಅಂತ ಅವರೇ ಆದೇಶ ಮಾಡಿದ್ಮೇಲೆ ಇವ್ರು ಮಾಡಬೇಕಷ್ಟೇ. ಈಗ ಹುಡುಗಿನ ತಂದು ಅದೇನಾಗಿದೆ ಹೇಳ್ಬೇಕು. ಎಷ್ಟು ವರ್ಷ ನಿಮ್ಮ ಹೆಂಡತಿಯವರು? 20 ವರ್ಷ. 20 ವರ್ಷ. ಎರಡು ಮಕ್ಕಳಿದ್ದು ಅಲ್ಲಿ. ಏನೇ ಆಗಲಿ ಕಾನೂನು ಏನು ಅದು ಜಡ್ಜವರು ಏನು ಕಾನೂನು ಮಾಡಿದ್ದಾರೆ ಅವ್ರ ಪರವಾಗಿ, ಅದು ನಮ್ಮ ಪರವಾಗಿ ಅದನ್ನ ಪುಷ್ಪಲತನ್ನ ಹುಡುಕಿ ತಂದು ಕೋರ್ಟ್ಗೆ ನಿಲ್ಲಿಸ್ಬೇಕು. ಅವರು ಕೋರ್ಟ್ಗೆ ನಿಲ್ಲಿಸಿ ಜನಗಳು ಗೊತ್ತಾಗಬೇಕು ಈ ಥರ ಮಾಡಿದ್ದಾರೆ ಅಂತ. ಇವ್ರು ಯಾರ್ಯಾರು ಸೇರ್ಕೊಂಡಿದ್ದಾರೆ, ತಲೆಬುಡೆ ಯಾರು ತಂದು ಹಾಕಿದ್ದಾರೆ, ಮೂಳೆ ಯಾರು ತಂದು ಹಾಕಿದ್ದಾರೆ ಕಬ್ಬನ ಗದ್ದೆಗೆ, ಅವರೆಲ್ಲ ಜೈಲಿಗೆ ಹೋಗಬೇಕು. ಪೊಲೀಸ್ನವರು ಈ ಥರ ಖಾಲಿ ಪೇಪರ್ ಸಿಗ್ನೇಚರ್ ಹಾಕ್ಸ್ಕೊಂಡು ನಮ್ಮನ್ನೇ ತಗೊಂಡು ಜೈಲಿಗೆ ಹಾಕಿದ್ಮೇಲೆ ಪೊಲೀಸ್ನವ್ರಿಗೂ ಶಿಕ್ಷೆ ಆಗಬೇಕು. ಪೊಲೀಸ್ ಇಲಾಖೆಗೂ ಶಿಕ್ಷೆ ಆಗಬೇಕು. DSP ಗಂಟ ಅಲ್ಲ, SP ಗಂಟ ಆದರೂ ಶಿಕ್ಷೆ ಆಗಬೇಕು. ಬೇರೆ ಇನ್ನೊಬ್ಬರಿಗೆ ಈ ರೀತಿ ಪೊಲೀಸ್ ಇಲಾಖೆ ಅನ್ಯಾಯ ಮಾಡಬಾರ್ದು. ಇದರಿಂದ ಎಚ್ಚೆತ್ಕೋಬೇಕು ಪೊಲೀಸ್ ಇಲಾಖೆ. ನನಗೆ ನ್ಯಾಯ ಮೇಲೆ ನಂಬಿಕೆ ಇದೆ, ನ್ಯಾಯ ಸಿಕ್ಕುತ್ತೆ. ಅದ್ರ ಒಟ್ಟಲ್ಲಿ CID ಅವ್ರು ಕೆಲಸ ಮಾಡಬೇಕೀಗ. CID ಅವ್ರು ವಿಚಾರಣೆಗೆ ಅವ್ರನ್ನ ಒಳಪಡಿಸ್ಬೇಕು. ನಮ್ಮ ಹತ್ರ ಬಂದು ಏನಾಗಿದೆ, ಏನು ನಡೀತು, ಎಂತ ಆಯಿತು ಅನ್ನೋದನ್ನ ನಮ್ಮ ಹತ್ರ ಕೇಳಬೇಕು. ಅವರು ಜಲ್ದಿ ಅತಿ ಶೀಘ್ರದಲ್ಲಿ ಮಾಡಬೇಕು. 180 ದಿನ, ಅದು 180 ದಿನದೊಳಗೆ ಆಗಬೇಕು. ಅದು ಈಗಾಗಲೇ ತಿಂಗಳ ಮೇಲೆ 20 ದಿನ ಹತ್ತತ್ರ ಆಯ್ತದು. ಇನ್ನು ಏನು ಅನ್ನೋದು ಏನು ಗೊತ್ತಾಯ್ತಾ ಇಲ್ಲ. ಅಲ್ಲಿಗೆ ಕಾನೂನಿಗೆ ಇವರು ಮಣ್ಣೆರ್ಚುತ್ತಾ ಇದ್ದಾರೆ. ಕಾನೂನಿಗೆ ಕೋರ್ಟ್ಗೂ ಇವರು ಮಣ್ಣೆರ್ಚುತ್ತಾ ಇದ್ದಾರೆ. ಅಲ್ಲಿಗೆ ಎಲ್ಲಿಗೆ ಹೋಗೋದು ನಾವು? ಕಾನೂನು ಹೋರಾಟ ಮಾಡ್ಕೊಂಡ್ಬಂದು 24-25 ವರ್ಷನ ಕಾನೂನು ಹೋರಾಟ ಮಾಡ್ಕೊಂಡ್ಬಂದು ಈಗ ನಾವು ಇನ್ನೆಲ್ಲಿ ಹೋಗ್ಬೇಕು? ಕಾನೂನೇ ನಮ್ಮ ಪರವಾಗಿದೆ, ಕೋರ್ಟು ನಮ್ಮ ಪರವಾಗಿದೆ. ಇನ್ನೆಲ್ಲಿ ಹೋಗ್ಬೇಕು ನಾವೀಗ? ಒಂದು ಹೆಣ್ಣಿಗೆ ನ್ಯಾಯ ಎಲ್ಲಿ ಸಿಗ್ತದೆ? ಒಬ್ಬ ಬಡ ಕುಟುಂಬಕ್ಕೆ ನ್ಯಾಯ ಎಲ್ಲಿ ಸಿಗ್ತದೆ? ಅಲ್ಲಿ ನಿಮ್ಮ ಹೆಸರೇನು ಹೇಳಿ? ನಿಮ್ಮ ಅಣ್ಣನ ಹೆಂಡತಿ ಅಪಹರಣ ಆದ ವಿಚಾರದಲ್ಲಿ ನಿಮ್ಮನ್ನು ಜೈಲಿಗೆ ಹಾಕಿದ್ರಲ್ಲ, ಯಾಕೆ ಸರ್? ಕೊಲೆ ಮಾಡಿದಿರ ಅಂತ ಹೇಳಿ ನನ್ನನ್ನು ಸಾಹೇಬರು ಕರೀತಾವ್ರೆ ಅಂತ ಹೇಳಿ ನನ್ನ ಕರ್ಕೊಂಡೋಗಿ 11 ಗಂಟೆ ರಾತ್ರಿ 3 ಜನಕ್ಕೆ ಕರೆದು, ಆಮೇಲೆ ನಮ್ಮ ಅಕ್ಕನ್ನ, ಪ್ರೇಮಮ್ಮನ್ನ, ರಾಜೇಗೌಡರನ್ನ ಮನೆಗೆ ಕಳಿಸ್ಬಿಟ್ಟು ನನ್ನನ್ನು ಕೂರಿಸ್ಕೊಂಡು ಕೊಲೆ ಮಾಡಿದೆಯಾ ಅಂತ ಹೇಳಿ 1 ಗಂಟೆ ರಾತ್ರಿ ಬಂದು ನನಗೆ ಕೊಲೆ ಮಾಡಿದೆ ಅಂತ ಒಪ್ಕೊಳ್ಳಿ ಅಂತ ಹೇಳಿ, ಆಗ ನಾನು ಕಾಲು ಹಿಡ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ ಆ ಕಾಲು ಹಿಡ್ಕೊಂಡು ಅವ್ರು ಬಿಡ್ದೇನೆ ಸುಳ್ಳ್ಯಾಕೋ ಹೇಳ್ತಿದ್ಯಾ ಅಂತ ಹೇಳಿ 11 ದಿವಸ ಚಿತ್ರಹಿಂಸೆ ಕೊಟ್ಟು 11 ದಿವಸ ಆದಮೇಲೆ ನನ್ನ ತಗೊಂಡೋಗ್ಬಿಟ್ಟು ರಾಜು ಕ್ಲಿನಿಕ್ಗೆ ಕರ್ಕೊಂಡೋಗಿ ಗ್ಲುಕೋಸ್ ಹಾಕಿಸಿ
ಅಲ್ಲಿಂದ ಪ್ರೇಮಮ್ಮ ಬೊಮ್ಮ ಇಲ್ಲ ಅಂತ ಹೇಳಿ ನಮ್ಮಣ್ಣ ಸೈನ್ ಮಾಡ್ತೀನಿ ಅಂತ ಹೇಳಿದ್ಕೆ ಅವರು ಬೇಡ ನೀನು ರಾಜೇಗೌಡ ನೀನು ಸೈನ್ ಮಾಡಬೇಡ ಅಂತ ಹೇಳಿ ಹೆಣ್ಣವ್ರ ತಾಯಿ ಹತ್ರನೇ ಖಾಲಿ ಪೇಪರ್ ಮೇಲೆ ಸಿಗ್ನೇಚರ್ ಸೈನ್ ಮಾಡಿಸಿ ಹೆಬ್ಬೆಟ್ ಸೈನ್ ಮಾಡಿಸ್ಕೊಂಡು ತಗೊಂಡೋಗ್ಬಿಟ್ಟು ನಿನ್ನ ತಮ್ಮನ ಬಿಟ್ಟು ಕೊಡ್ತೀನಿ ಖಾಲಿ ಪೇಪರ್ ಮೇಲೆ ಸೈನ್ ಮಾಡಮ್ಮ ಅಂತ ಹೇಳಿ ಮಾಡಿಸ್ಕೊಂಡು ನನ್ನ ತಗೊಂಡ್ಬಂದು ಜಡ್ ಸಾಹೇಬ್ರ ಮನೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಏನು ಹೇಳಲಿಲ್ಲ. ಸುಳ್ಳು ಹೇಳಿ ನಾನು ಒಬ್ಬರ ಮನೆ ಕರ್ಕೊಂಡು ಹೋಗ್ತೀವಿ, ನೀವು ಹೊಡೆದ್ರ ಅಂದರೆ ಹೊಡೆದಿಲ್ಲ ಅಂದ್ರೆ ಇವತ್ತು ಕರ್ಕೊಂಬಂದ್ರ ಅಂತ ಹೇಳಿ ಹೋಗಿ ಸಾಹೇಬ್ರ ಮುಂದೆ ತಗೊಂಡೋಗಿ ಸೇರಿಸಿದಾಗ ಕೇಳಿದಾಗ ಏನಪ್ಪ ಹೊಡೆದ್ರಪ್ಪ ಅಂದಾಗ ಇಲ್ಲ ಸರ್ ನೀವು ಇವತ್ತು ಕರ್ಕೊಂಬಂದ್ರಪ್ಪ ಅಂತ ಕೇಳಿದ್ರು. ಇವತ್ತು ಕರ್ಕೊಂಬಂದ್ರು ಅಂತ ಅಂದಮೇಲೆ ಆಗ 9 ಗಂಟೆ ರಾತ್ರಿ ಕರ್ಕೊಂಡೋಗಿ ನನಗೆ ಮೈಸೂರು ಜೈಲಿಗೆ ಸೆಂಟ್ರಲ್ ಜೈಲಿಗೆ ಬಿಟ್ಟ ಮೇಲೆ ಅಲ್ಲಿ ಕೇಳಿದಾಗ ಎಲ್ಲ ಹುಡುಗರು ಹೇಳಿದ್ರು, ನೀವು ಈ ಥರ ದಡ್ಡರಾಗೋದಕ್ಕೆ ನೀವು ಸತ್ಯ ಹೇಳಿದರೆ ಅವತ್ತೇ ಅರೆಸ್ಟ್ ಆಗ್ಬಿಡ್ತಿತ್ತು ನಿಮಗೆ ಅವ್ರ ಪೊಲೀಸ್ನವ್ರಿಗೆ, ನೀವು ಯಾಕೆ ಸತ್ಯ ಹೇಳಲಿಲ್ಲ, ನೀವು ದಡ್ಡರಾಗೋದಕ್ಕೆ ನಿಮ್ಮನ್ನ ತಗೊಂಡು ಜೈಲಿಗೆ ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಆಗ ಬೆಳಿಗ್ಗೆ ಹೊತ್ತಿಗೆ ಕೋರ್ಟು ಪ್ರೊಡ್ಯೂಸ್ ಮಾಡಿ ಕ್ಯಾನಗರ ಜೈಲಿಗೆ ಕರ್ಕೊಂಡು ಹೋದ್ರು. ಈ ಕೊರ್ಗುಲೇ ನಮ್ಮ ತಾಯಿ ತೀರೋಗ್ಬಿಟ್ರು. ನನ್ನ ಸೊಸೆ ಹಿಂಗೆ ಮಾಡಿಬಿಟ್ರು, ಇವರೆಲ್ಲ ಸೇರಿ ಹಿಂಗೆ ಮಾಡಿಬಿಟ್ರು, ನಮ್ಮ ಗ್ರಾಮದವರೆಲ್ಲ ಹಿಂಗೆ ಮಾಡಿದ್ರು, ಪೊಲೀಸ್ನವರೆಲ್ಲ ಮಾಡಿದ್ರು ಅಂತ ಹೇಳಿ ಕೊರ್ಗಿ ತೀರೋಗ್ಬಿಟ್ರು. ಈಗ ನಾವು ಇದು ನಮಗೆ ನ್ಯಾಯ ಸಿಗಬೇಕು, ನಮಗೆ ನ್ಯಾಯಪರ ಕೋರ್ಟ್ ಇದೆ. ಇವತ್ತು ಲಾಯರು ನಮ್ಮ ಪರ ಕೆಲಸ ಮಾಡಿದ್ದಾರೆ, ಸಾಹೇಬರು ನಮಗೆ ಆರ್ಡರ್ಸ್ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ CID ಅವರು ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಒಳಪಡಿಸಬೇಕು, ನಮಗೆ ನ್ಯಾಯ ಸಿಗಬೇಕು. ನಮ್ಮ ಅಣ್ಣನ ಹೆಂಡತಿ ಎಲ್ಲಿಗೆ ಮಾರಿದರೋ ಅಲ್ಲಿ ತಗೊಬಂದು ಕೋರ್ಟಿಗೆ ನಾವು ಒಪ್ಪಿಸ್ಬೇಕು, ಎಚ್ಚರಿಸ್ಕೋಬೇಕು. ಪೊಲೀಸ್ನವರು ಇನ್ನು ಮುಂದೆ ಎಚ್ಚರಿಸ್ಕೊಂಡು ಕೆಲಸಗಳು ಮಾಡಬೇಕು. ಹಣದ ಆಸೆಗೆ ಒಳಗಾಗಬಾರ್ದು. ನ್ಯಾಯಬದ್ಧವಾಗಿ ನಮಗೆ ತನಿಖೆ ಆಗಬೇಕು. ನಮ್ಮ ಅಣ್ಣನ ಹೆಂಡ್ತಿನ ಮಾರಾಟ ಮಾಡಿದರೆ ಅದು ತನಿಖೆ ಮಾಡಿ ನಮ್ಮ ಅಣ್ಣನ ಹೆಂಡ್ತಿನ ತಗೊಬಂದು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಇವತ್ತು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ.